ಸರ್ ಇಲ್ಲಿ ಯಾರಿಲ್ಲ, ನಮ್ಮನ್ನು ಕರೆಯುವವರು ಇಲ್ಲ. ಅಲ್ಲ, ನೀವು ಫೋನ್ ಮಾಡಿದಿರಂತ ಅವಸರ ನಾವು ದಮ್ ಕಟ್ಕೊಡಿ, ಊಟ ಮಾಡೋದು ಕೊಡಿ. ಹೌದು, ನೀವು ನಾವು 2 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು. ನಾನು ಇಲ್ಲೇ ಇದ್ದೆ. ಬನ್ನಿ, ನಿಮ್ದು ಊಟ ಆಯ್ತಾ? ಹೋಗು. ಪಾರ್ಟಿ ಲೀಡರ್ ಅವರು ಈಗ ನಾನು ಕಳಿಸ್ತೇನೆ. ನಿನ್ನೆ ಅಲ್ಲಿ ಕೊಡುವಲ್ಲಿ ಕೊಡೋದು ಯಾರಲ್ಲಿ ಕೊಡಲಿಲ್ಲ. ಇವ್ರಾದ್ರೂ ನೀವು ಈಗ ಹೋಗಿ ಮತ್ತೆ ಕೊಡ್ತಾರೆ. ನಾವು ಇಷ್ಟು ಗೊಬ್ಬೆ ಹಾಕಿ ಈಗ ಕೊಡಲಿಕ್ಕೆ ನಮ್ಮಲ್ಲಿ ಕೊಡೋದಿಲ್ಲ ಅಂದ್ರೆ ಆ ರೀತಿ ಪಾರ್ಸೆಲ್ ಮಾಡ್ತಾರೆ. ತಹಶೀಲ್ದಾರ್ ಕೇಳಬೇಕು, ಎಲ್ಲದನ್ನು ಕೇಳೋದು ನಾವೇ. ಸರಿ ಕೆಲವು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಬೆಳ್ತಂಗಡಿ ತಾಲೂಕು ಕಚೇರಿಯಿಂದ ತಮ್ಮ ಕಚೇರಿಗೆ ಸಲ್ಲಿಸಲ್ಪಟ್ಟಿರುವ RRT ಪಹಣಿ ದುರಸ್ತಿ ಇತ್ಯಾದಿಗಳ ಬಗ್ಗೆ ತಾವು ತಕ್ಷಣ ಆದೇಶ ನೀಡಿ ವಿಲೇವಾರಿ ಮಾಡಬೇಕು ಅಂತ ವಿನಂತಿ. ಬಹಳಷ್ಟು ಫೈಲ್ಗಳು ಕಟ್ಟಿದೆ, ಅದನ್ನು ತಕ್ಷಣ ತಾವು ವಿಲೇವಾರಿ ಮಾಡಿಕೊಡಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೇನೆ. 94C ಯೋಜನೆ ಅಡಿಯಲ್ಲಿ ಇತ್ಯರ್ಥ ಬಾಕಿ ಇರುವ ಫೈಲ್ಗಳನ್ನು ಶೀಘ್ರವಾಗಿ ತಿಳಿಸಿಕೊಡ್ತಾರೆ. ಏನಾಗಿದೆ ಇಲ್ಲಿ BJP ಅವ್ರಿಗೆ ಮಾತ್ರ ಹಕ್ಕುಪತ್ರ ಕೊಡೋದು. ಈಗ ನಾನು ಒಂದು ಉದಾಹರಣೆ ಹೇಳಿ, 2 ಕಡೆ ಹಕ್ಕುಪತ್ರ ಕೊಟ್ಟರು, ಆ ಇಬ್ಬರು 2 ಕಡೆನೂ ಇದ್ದರು, ಈಗ ಇಲ್ಲಿದ್ದಾರೆ ಇಬ್ಬರು ಕೂಡ. ಒಂದು ಹಕ್ಕುಪತ್ರ ಇದೆ ಅಲ್ಲಿ, ಅವ್ರು ಕೊಡಲಿಲ್ಲ, ಇಲ್ಲಿ ಕೊಡ್ಲಿಕ್ಕೆ ಆಗೋಲ್ಲ. ಈ ರೀತಿ ತಾರತಮ್ಯ ಮಾಡಿ ಕಾಂಗ್ರೆಸ್ಗೆ ಬೇರೆ BJP ಬೇರೆ ಅಂತ ಹೇಳಿ ಇದು BJP ಅವರ ಮನೆಯಿಂದ ಕೊಡೋದು, ಶಾಸಕರ ಮನೆಯಿಂದ ತಂದು ಕೊಡೋದ, ಅವರ ತಾತನ ಮನೆಯಿಂದ ತಂದು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಶಾಸಕರ ಮನೆಯ ಕಾರ್ಯಕ್ರಮ ಅಲ್ಲ. ಎಲ್ರಿಗೂ ಹಕ್ಕಿದೆ, ಕಾಂಗ್ರೆಸ್ನವರಿಗೂ ಹಕ್ಕಿದೆ, BJP ಅವ್ರಿಗೂ ಹಕ್ಕಿದೆ, JDSನವರಿಗೂ ಕಮ್ಯುನಿಸ್ಟ್ನವರಿಗೂ ಎಲ್ರಿಗೂ ಹಕ್ಕಿದೆ. ಈ ರೀತಿ ತಾರತಮ್ಯ ಮಾಡಿ, ಉದಾಹರಣೆಗೆ ನಮಗೆ ಈ ನೆರೆ ಬಂತು 1 ವರ್ಷ 3 ತಿಂಗಳ ಹಿಂದೆ, 100ಕ್ಕೆ 99% BJP ಅವ್ರಿಗಲ್ಲದೆ 0.1% ನಮ್ಮ ಪಾರ್ಟಿಯಲ್ಲಿ ಕೆಳಗಿಸಿ. ಈ ರೀತಿ ತಾರತಮ್ಯ ಮಾಡಿ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಯಾರಿಗೆಲ್ಲ ಮಂಜೂರಾಗಿದೆ ಅಂತ ತಮಗೆ ಗೊತ್ತಾಗ್ತದೆ. ಈ ರೀತಿಯಂಥ ಹಲವು ಉಂಟು. ಅಕ್ರಮ ಸಕ್ರಮದ ಅದು ಕೂಡ ಅದೇ ರೀತಿ, ಅದನ್ನು ಕೂಡ ತಕ್ಷಣ ಕೊಡಿಸುವಂಥದ್ದು. ಅಕ್ರಮ ಸಕ್ರಮ ಯೋಜನೆ ಮಂಜೂರಾದ ಶಿರಾಸಿಗಳ ಪಹಣಿ ಪತ್ರ ದಾಖಲಿಸಲು ಬಾಕಿ ಇರುವ ಕರ್ತವ್ಯ ತಕ್ಷಣ ಪಹಣಿ ಪತ್ರ ದಾಖಲಿಸುವ ಕ್ರಮ RTC ಮಾಡ್ತಾನೆ. RTC ಬಂದರೆ ನೀವು AC ಅಪೀಲ್ ಮಾಡಿ, ತಪ್ಪು ಮಾಹಿತಿಯನ್ನು ಆ ತಪ್ಪು ಮಾಹಿತಿಯನ್ನು ತಹಸೀಲ್ದಾರ್ ಕೊಡಬಾರ್ದು. AC ಅಪೀಲ್ ಮಾಡುವಂಥ ಅವಶ್ಯ. RTC ಏನು ತಪ್ಪಿದ್ರೆ ನಿಮ್ಗೆ ಮಾಡಬೇಕು, ಸರಿ ಇದ್ದಾಗ RTC ಮಾಡಿಸಿಕೊಡುವಂಥದ್ದು ತಹಸೀಲ್ದಾರ್ ಕೆಲಸ. ಅದರ ಬದಲು AC ಅಪೀಲ್ ಮಾಡಿ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ದಲ್ಲಾಳಿಗಳಿದ್ದಾರೆ. ಇಲ್ಲಿ 1,000ಕ್ಕೂ ಮಿಕ್ಕಿ ದಲ್ಲಾಳಿಗಳು ಈ ಆಫೀಸ್ನೊಳಗಿದ್ದಾರೆ. 1,000ಕ್ಕೆ ಮಿಕ್ಕಿ 99.99% BJP ದಲ್ಲಾಳಿಗಳು, BJP ದಲ್ಲಾಳಿಗಳು. ಈ ದಲ್ಲಾಳಿಗಳು ಮಾಡೋದೇನು, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಫೈಲ್ ಕದೀತಾರೆ. ಫೈಲ್ ಕದಿಯೋದು ಈ ದಲ್ಲಾಳಿಗಳು ಮತ್ತು ಕೆಲವು ಬೆರಳೆಣಿಕೆ 1-2 ಇಲ್ಲಿ ವರ್ಕರ್ಸ್ ಇದ್ದಾರೆ ತಾಲೂಕಾಸ್ನ, ಇವು ಸೇರಿಕೊಂಡು ಫೈಲನ್ನು ಕದೀತಾರೆ. ಇಲ್ಲಿ ಸಂತೋಷ ಅಂತ ಒಬ್ಬ ನಿಮ್ಮ ಇದರದ್ದು ರೆಕಾರ್ಡ್ ರೂಮ್ ಇನ್ನೂ ವೆರಿ ಪವರ್ಫುಲ್. ಅವನನ್ನು ತಕ್ಷಣ ತಾವು ತೆಗೆದು ಇಲ್ಲಿ ಗೇಟ್ ಕಾಯಿಸ್ಲಿಕ್ಕೆ ತೋರಿಸ್ಕೊಂಡು ನಾವು ಎಲ್ಲರನ್ನೂ ಗೇಟ್ ಕಾಯಿಸಿದ್ದಾನೆ. ನಮ್ಮವ್ರು ಹೋದರೆ ಇಡೀ ದಿನ ಇಲ್ಲಿ ನಿಲ್ಬೇಕು. ಕರಿತೇನೆ ಇಲ್ಲಿ ಅಂತ ಒಂದು ಆರ್ಡ್ರು ತಹಶೀಲ್ದಾರ್ದು ಇವಂದು. ಆ ರೀತಿ ತಕ್ಷಣ ಅಲ್ಲಿ ತೆಗಿಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ತಾಲೂಕು ಕಚೇರಿಗೆ ನೀಡಲು ತಂದಂಥ ಅರ್ಜಿಗಳನ್ನು ಸ್ವೀಕರಿಸದೆ ಹಿಂದಕ್ಕೆ ಕಳಿಸುವಂಥ ಕ್ರಮ ತಕ್ಷಣ. ಇದು ಸಾರ್ವಜನಿಕ ಆಫೀಸ್,
ವಸಂತ ಬಂಗೇರನು ಬರ್ಬೋದು, ಹರೀಶ್ ಪೂಂಜಾನು ಬರ್ಬೋದು, ಗಂಗಾಧರ ಗೌಡರು ಬರ್ಬೋದು, ಎಲ್ಲರೂ ಬರ್ಬೋದು. ಸಾರ್ವಜನಿಕರು ಇದು ಯಾರೂ ಬರಬಾರ್ದು ಅಂತ ಹೇಳುವಂಥ ರೀತಿ ನಡೆಸಲಿಕ್ಕೆ ಆಗೋದಿಲ್ಲ. ತಹಸೀಲ್ದಾರಿಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಇದು ಸಾರ್ವಜನಿಕ ಆಫೀಸ್, ಸರ್ಕಾರಿ ಕಚೇರಿ. ಈಗ ಅಕ್ರಮ ಸಕ್ರಮ ಯೋಜನೆಯಡಿ ಮಂಜೂರಾದ ಕೆಲವು ಸ್ಥಿರಾಸ್ತಿಗಳ ಸರ್ವೆ ನಂಬರ್ದಲ್ಲಿ ಸಾಲದ ಬಗ್ಗೆ ಆಧಾರ ನೋಂದಣಿಗಾಗಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸಂಪರ್ಕಿಸುವ ಗವರ್ಮೆಂಟ್ ರಿಸ್ಟ್ರಿಕ್ಷನ್ ಎಂದು ಬರುತ್ತದೆ. ಇದರಿಂದಾಗಿ ರೈತರಿಗೆ ತೀರಾ ತೊಂದರೆ ಆಗಿದೆ. ಇದನ್ನು ಸರಿಪಡಿಸಲಿಕ್ಕೆ ತಾವು ಸೂಕ್ತ ಆದೇಶ ಕೊಡಬೇಕು. ತಾಲೂಕು ಮಿನಿ ವಿಧಾನಸೌಧದಲ್ಲಿ ಲಿಫ್ಟಿಗೆ ವ್ಯವಸ್ಥೆ ಮಾಡಿಸಿದ್ದೇನೆ. ನಾನು ತಕ್ಷಣ ಮಾಡಿಸಿದ್ದೆ. ನಾನು ಸೋತೆ. ನನಗೆ ಏನು ಮಾಡಲಿಕ್ಕೆ 2 ವರ್ಷ 4 ತಿಂಗಳು ಎಲ್ಲ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ. ಅವರಿಗೆ ಒಂದು ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ. ಅವ್ರು ಗೊಬ್ಬೆ ಹಾಕ್ತಾರೆ. ನಾವು ಮೇಲೆ ಹೋಗೋದು 3 ಮಾಡಿ ಹಾಕಬೇಕು ಕೆಲವು ಬಂದರೆ. ಅದಕ್ಕೆ ತಕ್ಷಣ ಒಂದು ಲಿಫ್ಟಿನ ವ್ಯವಸ್ಥೆ ಅಂತ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಪಹಣಿಗಳಲ್ಲಿ ತಫಾವತ್ತನ್ನು ದುರಸ್ತಿಪಡಿಸಲು ತಾಲೂಕು ತಹಶೀಲ್ದಾರ್ ಮುಖೇನ ಕಂದಾಯ ಅದಾಲತ್ ನಡೆಸಿದೆ. ಹಿಂದೆ ಬಹಳಷ್ಟು ಕಂದಾಯ ಅದಾಲತ್ ನಡೆಸಿದೆ. ಯಾಕಿಲ್ಲ? ಈಗ ಪ್ರಾರಂಭ ಆಗಿದೆ ಅಂತ ಕೇಳಿದೆ ಇಲ್ವಾ? ತಕ್ಷಣ ತಾವು ಬರೆದು ಅದನ್ನು ಪ್ರಾರಂಭ ಬಡವರಿಗೆ ಬೇಕಾದ ಒಂದು ಕಾರ್ಯಕ್ರಮ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದನ್ನು ಅನುಷ್ಠಾನಕ್ಕೆ ತಂದಿದ್ರು. ನಮ್ಮ ಗಮನಕ್ಕೆ ತರ್ತೇವೆ. ನಾವು ಭಾರಿ ಆಗಾಗ ನಾವು ಅನುಷ್ಠಾನಗೊಳಿಸಿದ್ರು. ಭಾರಿ ಜನರಿಗೆ ಉಪಕಾರ ಆಗಿದೆ. ಅದನ್ನು ತಕ್ಷಣ ಪ್ರಾರಂಭಿಸಲಿಕ್ಕೆ ತಾವು ಪ್ರಯತ್ನಿಸಲಿಕ್ಕೆ ಮಾತನ್ನು ಹೇಳ್ತೇನೆ. ಇಲ್ಲಿ ತಾಲೂಕು ಕಚೇರಿಗಳಿಗೆ ಉಪ ತಹಶೀಲ್ದಾರ್ ಅನೇಕ ಜನರಿಲ್ಲ. ಅದನ್ನು ತಕ್ಷಣ ನೇಮಕಾತಿ ಮಾಡುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳುವಂಥ ಮಾತು. ಮುಖ್ಯವಾಗಿ ಅದು ಹಳೆ ತಾಲೂಕು ಆಫೀಸ್. ಅದು 100 ವರ್ಷ ಜಾಸ್ತಿ ಆಗಿದೆ. ಅದರ ದಕ್ಷಿಣಾಭಿಮುಖ ಮುಖ. ಅಲ್ಲಿ ಯಾವತ್ತೂ ಆ ತಾಲೂಕು ಆಫೀಸು ಸರಿ ಇಲ್ಲ, ಆ ಆಫೀಸ್ನಲ್ಲಿ ಕೆಲಸವೇ ಆಗೋದಿಲ್ಲ ಅಂತ ಹೇಳುವಂಥ ಭಾವನೆ ನನ್ನಲ್ಲಿ. ನಾನು ಇದನ್ನು ಒತ್ತಾಯ ಮಾಡಿ ಇದನ್ನು ಮಂಜೂರು ಮಾಡಿಸ್ತೇನೆ. ಈ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆದ ನಂತರ ಜನರಿಗೆ ತೊಂದರೆ ಆಗೋದಿಲ್ಲ. ಅಲ್ಲಿ ಬಹಳಷ್ಟು ಹೆಗ್ಗಣ ಇಲಿಗಳಿದ್ದು ಇಲ್ಲಿ ಬರೋದಿಲ್ಲ. ಅವುಗಳು ಅಲ್ಲೇ ಸಾಯ್ತವೆ ಅಂತ ತಿಳಿಸಿ. ಈಗ ಅದಕ್ಕೆ 50 ಪಟ್ಟು ಜಾಸ್ತಿ ಹೆಗ್ಗಣಗಳು ಇಲಿಗಳು ಇದ್ದಾವೆ. ಜನರು ನಿರ್ನಾಮ ಮಾಡುವಂಥ ಒಂದು ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳುವಂಥದ್ದು. ತಹಶೀಲ್ದಾರಿಗೆ ಸ್ವಲ್ಪ ಬಿಗಿ. ಅವರು ತಾಲೂಕು ದಂಡಾಧಿಕಾರಿ. ಅವರು ತಾಲೂಕು ದಂಡ ಅಧಿಕಾರಿ ಆಗಬಾರ್ದು, ದಂಡಾಧಿಕಾರಿ ಆಗಬೇಕು. ದಂಡಾಧಿಕಾರಿಯಲ್ಲಿ ನಾವು ದಂಡ ಹಾಕ್ತೀವಿ ಜನ. ಆ ರೀತಿಯ ಒಂದು ತಾವು ಅವರಿಗೆ ನಿರ್ದೇಶನ ಕೊಡಬೇಕು ಅಂತ ಹೇಳುವಂಥ ಮಾತು. ತಾಲೂಕು ಆಫೀಸಿಗೆ ಬರುವಂಥ ಬಡವರು ಅವರು ಗತಿಗೆಟ್ಟಾಗಿ ಬರುವಂಥದ್ದಲ್ಲ. ಅವರಿಗೆ ಮಾನ ಮರ್ಯಾದೆ ಎಲ್ಲರಿಗೂ ಉಂಟು. ಹೊರಗನಾಡಿ ನೀನು ಕುಡಿದಿದ್ಯಾ ಈ ಮಾತು ತಹಶೀಲ್ದಾರ್ಗೆ ಬರುವುದು. ಕುಡಿದಿದ್ದರೆ ಅವ್ರು ಹೇಳಲೇ ತಕ್ಷಣ ಕರ್ಸೋದು. ಎಲ್ಲಿಗೆ? ಹಾಸ್ಪಿಟಲ್ಗೆ. ಹಿಂದಿನ ಎಕ್ಸ್ ಮಿಲಿಟ್ರಿ ಅವರು ನಾನೊಬ್ಬರು ಹೇಳಿದೆ, ನೋಡಿ ಕುಡಿದು ಬಂದಿದ್ದಾರೆ ನಿಮ್ಮ ಎಂಪ್ಲಾಯಿ ಮಾಡಿಸಿ ಅಂತ ಹೇಳಿ. ಅವ್ರು ಎಕ್ಸ್ ಮಿಲಿಟ್ರಿ ಭಾರಿ ಕಟ್ಟುನಿಟ್ಟು. ಅವ್ರು ಹೋಗಿ ಅಲ್ಲಿ ಅವ್ರನ್ನ ಕಾಲು ಹಿಡಿದು ಮುಂದೆ ಮಾಡಿ ಹಾಕೋದಿಲ್ಲ ಇಲ್ಲ ಅಂತ ಮಾಡಿದ್ರು. ಭಾರಿ ಒಳ್ಳೆ ತಹಶೀಲ್ದಾರ್ ಇದ್ದರು. ಶಿಸ್ತಿನ ಸಿಪಾಯಿ ಅಶಿಸ್ತಿನ ಇದು ಮಾಡಿಬಿಟ್ರು. ಒಬ್ಬ ತಾಲೂಕು ಆಫೀಸ್ನಲ್ಲಿ ಕುಡಿದು ಮಲಗಿದ್ದ ಒಬ್ಬ ಎಂಪ್ಲಾಯ್. ನಾನು ಅವರ ಗಮನಕ್ಕೆ ತಂದೆ, ಹಿಂದಿದ್ದ ಮಾಳಿಗೆಯಲ್ಲಿ ನಿಮ್ಮ ಎಂಪ್ಲಾಯ್ ಮಲಗಿದ್ದಾನೆ, ಟೈಟ್ ಆಗಿದ್ದಾನೆ, ಹೋಗಿ ನೋಡಿ ಅಂತ. ಸರ್ ಏನಾಗಿ ಬರ್ತೀರ? ನಾನು ಈಗಲೇ ಬರ್ತೇನೆ. ಬೇಡ ನಾನು ಕೊಂಡೋಗಿ ಇಲ್ಲಿ ಡಾಕ್ಟರ್ ಚೆಕ್ ಮಾಡಿಸ್ತೇನೆ ಅಂತ. ಚೆಕ್ ಮಾಡಿಸಿ ಬಂದು ಹೇಳಿದ್ರು, ಇಲ್ಲ ಅವನು ಕುಡಿದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಅಂತ. ತಲೆ ಹಾಳಾಗಿದೆ, ನೀವೇನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಕೆಲವೊಂದು ಮಾತನ್ನು ಹೇಳಿದ್ರು. ನಾನು ಇಲ್ಲಿ ಬರೋದ್ರೊಳಗೆ ಅವನು ಕಳಿಸ್ಕೊಟ್ಟೆ. ಈ ತಾಲೂಕು ಆಫೀಸ್ಗೆ ಒಂದು ಗೌರವ ಇದೆ. ಅಲ್ಲಿ ಬರುವಂಥ ಸಾರ್ವಜನಿಕರು ಗೌರವದಿಂದ ಬರ್ತಾರೆ. ಅವರನ್ನು ಗೆಟ್ ಔಟ್ ಕುಡಿದಿದ್ಯಾ ಅಂತ ಹೇಳುವಂಥ ಕುಡಿದವರನ್ನೇ ಸರಿ ಮಾಡೋದಿಲ್ಲ. ಅವರು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ. ಅದರ ಬದಲು ಬಡವನನ್ನು ಹೊರಗೆ ನಡಿ, ನೀನು ಕುಡಿದಿದ್ದಿ ಅಂತ ಹೇಳುವಂಥ ಮಾತನ್ನು ಹೇಳಬಾರ್ದು. ಅದರಲ್ಲೇ ಶಿರ್ಲಾಲ್ನದ್ದೊಂದೇ ಎಲ್ಲಿದ್ದಾರೆ ಅವರು? ಅವರಂತೂ ನಾನು ಒಂದು 2 ಸಾರಿ ಹೇಳಿದೆ. ನೋಡಿ, ಅವರು ಜಾಗ ಅವ್ರು 94C ಮಂಜೂರಾಗಿ ದುಡ್ಡು ಕಟ್ಟಿದ್ದಾರೆ, ಎಲ್ಲ ಉಂಟು. ಆ ಹಕ್ಕು ಪತ್ರವನ್ನು ಕೊಡಿಯಬೇಕು. ನಾನು ಒತ್ತಾಯ ಮಾಡಿ ಜಾಗ ಹೋಗಿ ನೋಡ್ತೇನೆ. ಹೋಗಿ ಜಾಗ ಹೋಗಿ ನೋಡಿದಾಗ ಏನಾಗಿದೆ ನನಗೆ ಮತ್ತೆ ಗೊತ್ತಾ. ನೀವು ಹೋಗಿ ಜಾಗದಲ್ಲಿ ಇಳಿಯಲೇ ಇಲ್ಲಿ ಜಾಗದಲ್ಲಿ ಇಳಿಯಲೇ ಇಲ್ಲ. ನಾನು ನೋಡಿದ್ದೇನೆ ಸ್ವಲ್ಪ ಗದರಿಸಿ ಇವ್ರಿಗೆ ಹೋಗಿ ವಾಪಸ್ ಇಲ್ಲಿ ಕಳಿಸಿಲ್ಲ. ಇಲ್ಲಿ ಬಂದ ಕೂಡಲೇ ಇವ್ರನ್ನ ಗೆಟ್ ಔಟ್ ಅಂತ ಇವಾಗ ಕುಡಿದಿದ್ಯಾ ಅಂತ ಗಂಡ ಆ ಮನುಷ್ಯನ ಕುಡಿದಿದ್ಯಾ ದಂಡಾಧಿಕಾರಿ ನಿಮಗೆ ಅಧಿಕಾರ ಎಲ್ಲ ಉಂಟು. ಈ ರೀತಿ ಕುಡಿದಿದ್ಯಾ ಹೊರಗೆ ಹೋಗು ಬೈಯುವಂಥ ಅಧಿಕಾರ ತಹಶೀಲ್ದಾರಿಗೆ ಇಲ್ಲ. ನೀವು ಮಾಡಬಾರ್ದು.
ಅವನ ಹಕ್ಕುಪತ್ರವನ್ನು RTC ಮಾಡಿ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ, ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಕೊಡ್ತೇನೆ ಅಂತ ಹೇಳಿ ಇವತ್ತಿನಲ್ಲಿ ಕೊಡಿದ್ದೆ. ಆದರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳಿದರೆ ನಮ್ಮ ತಾಲೂಕಿನ ಶಾಸಕ ಇದ್ದಾರೆ. ಅದರಲ್ಲಿ ಎದುರುವಾಗಿ ಅವರೊಟ್ಟಿಗೆ ಈ ತಾಯಿ ಸಾಯುವ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಇವರೇ ಸಾಕಿದ್ರು, ಇವ್ರ ಮನೆಯಲ್ಲೇ ಇದ್ದು ಸತ್ತು. ಈ ರೀತಿ ಮಾಡಿ ಈಗ ತಾಯಿದ್ದು ಜಾಗಕ್ಕೆ ಅವರು ಮಾರಾಟ ಮಾಡಿ ಈಗ ಇವ್ರ ಮೇಲೆ 94 ಆಗಿದೆ. ಇದೆಲ್ಲ ಎಲ್ಲಿವರೆಗೆ ಅಂತ ಹೇಳಿದರೆ ಆ ತಾಯಿಗೆ ಆರೋಗ್ಯ ಇದೇ ಆಗಿರೋ ಸಂದರ್ಭ ಮಗ ಬರ್ತಾನೆ ಅಂತೇಳಿ ಅವರೇ ಹೇಳಿ ಇವ್ರಿಗೊಂದು ವೀಲ್ನಾಮೆ ಬರ್ತಿತ್ತು, ಅದನ್ನು ರಿಜಿಸ್ಟರ್ ಮಾಡ್ತೀವಿ. ಇಷ್ಟೆಲ್ಲ ಇದ್ದರೂ ನಾನು ತಹಶೀಲ್ದಾರ್ ಹೇಳಿದ್ರು ಅವರಿಗೆ ತಕ್ಷಣ ತನಿಖೆ ಮಾಡದೆ ಕೊಡಬೇಕು ಅಂತ ಹೇಳುವಂಥ ನಾನು ಹೇಳಿದ್ದನ್ನೇ ಎಲ್ಲ ನಂಬೇಡಿ. ನೀವು ತನಿಖೆ ಮಾಡಿ ಸರಿ ಇದ್ದರೆ ಮಾತ್ರ ಕೊಡದಿದ್ದರೆ ಅದು ನನಗೆ ಬೇಸರ ಆಗ್ತದೆ. ನಾನು ಮಾತ್ರ ನಿಮ್ಮ ಒಂದು ಅಲ್ಲಿ ಜಂಡ ಹೋಗಬೇಕು. ಇಲ್ಲಿ ಮುಗಿಯದಿದ್ದರೆ ನಾನು ಅಲ್ಲಿಗೆ ಬರ್ತೇನೆ ಪುತ್ತೂರಿಗೆ. ಆ ಅವಕಾಶ ಮಾಡಬೇಡಿ ಅಂತ ಹೇಳುವಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತೇನೆ. ಈಗ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಪತ್ರ ವಿತರಣೆ ಮಾಡಲಿಲ್ಲ ಅಂತೇಳಿ ನಾವು ಹೇಳಿದ ಪ್ರಕಾರ ಪತ್ರಿಕೆಯಲ್ಲಿ ಬಂದದ್ದರಿಂದ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಅಭಿನಂದನೆ ಕೊಡ್ತೇನೆ. ಪತ್ರ ಈಗ ಹಂಚಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳುವ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಇವತ್ತು ನಾನು ಹೇಳಿದ್ದೇನೆ, 50 ಜನ ಬರ್ತಾರೆ, ಇವತ್ತೊಂದು 500ಕ್ಕೆ ಮೇಲೆ ಬರ್ತೀವಿ. ಸಿಗ್ತದೆ ಅಂತ ಹೇಳುವಂಥದ್ದು ನಾವು ಬರೋದು ಬೇಡ ಅಂತ ಜಾಸ್ತಿ ಬರೋದು ಬೇಡ ಅಂತ ಹೇಳಿ ಬರಲಿ. ತಾಲೂಕಿನಲ್ಲಿ ಮರಳು ದಂಧೆ ಅವ್ಯಾಹತವಾಗಿ ನಡೀತಾರೆ. ಇದು ನಮ್ಮ ತಾಲೂಕಿನ ಶಾಸಕ ಪೂಂಜಾರ ಕೈವಾಡ. ಯಾಂತ್ರಿಕ ದೋಣಿಯಲ್ಲಿ ಹೊಳೆಗೆ ಹೋಗಿ JCB ಮತ್ತು ಹಿತಾಚಿ ನದಿಯಲ್ಲಿ ದೋಣಿಯಲ್ಲಿ ಹಿತಾಚಿಯಲ್ಲಿ JCBಯಲ್ಲಿ ಮರಳು ತೆಗೀಲಿಕ್ಕಿಲ್ಲ. ನೀವು ಮೊನ್ನೆ ನನಗೊಂದು ಹೇಳಿದ್ರಿ ಫೋನ್ನಲ್ಲಿ, ಇವರು ನಮ್ಮ ಮೈನ್ಸೆಟ್ ಜ್ಯುವೆಲ್ಲರು ಬರ್ತದೆ ಅಂತ ಎಲ್ಲಿಗೆ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಚಾರ್ಮಾಡಿಯಲ್ಲೆಲ್ಲ ತೋಟಕ್ಕೆ ಕೃಷಿಗೆಲ್ಲ ಕೃಷಿ ನಾಶ ಆಗಿದೆ. ಆ ಕೃಷಿ ನಾಶ ಯಾರಿದ್ದಾರೆ ಅಲ್ಲಿ ಅವರದ್ದು ಮರಳು ತೆಗೆಯದ್ದು ಕೃಷಿ ನಾಶದಲ್ಲಿ ಅದನ್ನು ಮಾಡಿದ್ದಾರೆ. ಅಲ್ಲಿ ಹೆಚ್ಚಿನ 190 ಯಾರದು 195 ಜನರದ್ದು ಮರಳು ತೆಗೀಲಿ. ಇವ್ರು ತೆಗೆದದ್ದು ಹೊಳೆಯಲ್ಲಿ ಹೇಗೆ ತೆಗೆದ್ರು ಅಂತ ಹೇಳಿದ್ರೆ ಮುಂಡಾಡಿಯಲ್ಲಿ ಹೊಸ ಸೇತುವೆ ಇತ್ತು. ಆ ಸೇತುವೆ ಅಡಿಯಲ್ಲಿ ಒಂದು 2,500 ಮಿಕ್ಕಿ 100,000 ಲೋಡ್ ಹೋಗಿದೆ. ನೀವೀಗ ಹೋಗಿ ನೋಡಬೇಕು, ಒಂದು ಪಿಲ್ಲರ್ ಕುಸಿತದೆ, ಅಷ್ಟು ತೋಡಿದ್ದಾರೆ. ಯಾರಾದರೂ ಒಂದು JCB ನಡ್ಕೊಂಡು ತನ್ನ ತಾಲೂಕಿಗೆ ಒಂದು ಅಭಿವೃದ್ಧಿ ಕಾಮಗಾರಿ ಮಂಜೂರಾದ ಅದರ ಬುಡದಲ್ಲೇ ತೋಡಿ ಆ ಸೇತುವೆಯನ್ನೇ ನೋಡಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಅಂತ ನಾನು ತಮಗೆ ಹೇಳಿದ್ದೇನೆ. DC ಅವರಿಗೆ ಹೇಳಿದ್ದೇನೆ, SP ಅವರಿಗೆ ಹೇಳಿದ್ದೇನೆ, ತಮಗೆಲ್ಲ ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತೀನಿ. ಆದರೆ ಯಾವುದೇ ಒಂದು ರೀತಿಯ ಕ್ರಮ ತಾಲೂಕಿನಲ್ಲಿ ಜರುಗಲಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಇದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ಅವರು ಶಾಮೀಲಾಗಿದ್ದಾರೆ, ಬೇಣೂರು ಸಬ್ ಇನ್ಸ್ಪೆಕ್ಟರ್ ಶಾಮೀಲಾಗಿದ್ದಾರೆ. ಇವರು ಮುಖ್ಯವಾಗಿ ಬೇಣೂರಿನ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿ ಇದರಲ್ಲಿ ಒಟ್ಟು ಸೇರಿ ಅವರಿಗೆ ಎಷ್ಟು ಸಾವಿರ ಅವರಿಗೆ ರೇಟಿಂಗ್ ಉಂಟು, ಆ ರೇಟ್ ಪ್ರಕಾರ ಇವರು ಕೊಡಬೇಕು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 50 ಲೋಡಿಗೆ ಮಿಕ್ಕಿ ಹೊಸಂಗಡಿಯಲ್ಲಿ ಆಗಿದೆ. ನಾವೀಗ ಮೊನ್ನೆಯಿಂದ ಯಾರಿಗೂ ಹೇಳುವಂಥದ್ದು ಬಿಟ್ಟಿದ್ದೇನೆ, ನನಗೆ ಅವಮಾನ ಆಗಿದೆ. ತಹಶೀಲ್ದಾರಿಗೆ ಹೇಳಿ ಸುಖ ಇಲ್ಲ, DC ಅವರಿಗೆ ಹೇಳಿದ ಒಳ್ಳೆ ಯಾರ್ದಾದ್ರೂ ನಂಬರ್ ಕೊಡಿ ಕೇಳಿದರೆ ನಾನು ಈ ನಂಬರ್ ಹುಡ್ಕೊಂಡು ನಮಗೆ ಹೇಳುವಂಥ ನನಗೆ ಸಮಯವಿಲ್ಲ, ಜನ ಅಲ್ಲಿ ಬರ್ತಾ ಇದ್ದಾರೆ. ಈ ರೀತಿ ತಹಶೀಲ್ದಾರರು ಅವುಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬೇರೆ ಸಂದರ್ಭದಲ್ಲಿ ಸೀಸ್ ಮಾಡಿ 1 ಲಕ್ಷ ಕೊಡುವಂತ ಹೇಳ್ತಾರೆ. ಇಲ್ಲಿ ಹೊಸಂಗಡಿ ಇಲ್ಲ ಅಂದ್ರೆ ಅದಕ್ಕೆ ಕನೆಕ್ಷನ್ ಅಲ್ಲಿ ಮುಟ್ಲಿಕ್ಕೆ ಹೋಗುದು 1 ಲಕ್ಷ ರೂಪಾಯಿ ಒಂದು JCB ಅನ್ನು ಬಿಡ್ಲಿಕ್ಕೆ ಬೀಳ್ತಾರೆ. ಮತ್ತೆ ಏನೋ ದಮ್ಮ ಕಾಲಿಡಿದ ನಂತರ ಒಂದು 75,000 ಅದೇ ರೀತಿ ತಹಶೀಲ್ದಾರ್ ಅದು ಅವರವರ ಆ ರೀತಿಯಲ್ಲಿ ಉಂಟು. ನಾವು ಮುಂದಾಗಿ ಚಾರ್ಮಾಡಿ ಹೊಸಂಗಡಿ ಆರಂಭೋಡಿ ಈ ಕಡೆ ಎಲ್ಲ ಕುದುಬೇಕು, ಎಲ್ಲ ಕಡೆ ಸರ್ವನಾಶ ಆಗಿದೆ. ಹೊಳೆಯಲ್ಲಿ ತೆಗೀಲಿಕ್ಕೆ ಆರ್ಡರ್ ಆದಲ್ಲ, ಇದು 16 ಗ್ರಾಮಗಳಲ್ಲಿ ನೆರೆ ಬಂದು ಆ ಗ್ರಾಮ ಸರ್ವನಾಶ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಕೃಷಿಗೆ ಬಿದ್ದ ಮರವನ್ನು ತೆಗಿಬೇಕು ಅಂತ ಒಂದು ಕಡೆ ತೆಗೆದಿದೆ ನೋಡಿ. ಕೃಷಿಗೆ ಬಿದ್ದ ಮರಳು ಯಾರೂ ತೆಗೀಲಿಲ್ಲ, ಅವರು ದಂಧೆನೇ ಮಾಡಿ. ಇದರಲ್ಲೂ ನಮ್ಮ MLA ಸಂಪೂರ್ಣ 199.99% ಶಾಮೀಲಾಗಿದ್ದಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಮುಂಡಾಜಿಯಲ್ಲಿ ಹಿತಾಚಿ JCB ಯಂತ್ರದ್ದು ಮರಳು ತೆಗೆಯುವಂಥ ತಕ್ಷಣ ಯಾವುದೇ ತಾಲೂಕಿನಲ್ಲಿ ಎಲ್ಲಿ ಮರಳು ತೆಗೆದ್ರು ನಾವು ಹೋಗಿ ಅಲ್ಲಿ ಕೂತ್ಕೊಡ್ತೇವೆ. ನೀವಾಗಲಿ DC ಆಗಲಿ ಬರುವ ತನಕ ನಾವು ಅಲ್ಲಿ ಹೇಳೋದಿಲ್ಲ. ಏನು ರಾತ್ರಿ ಹಗಲಾದ್ರೂ ನಾವು ಬಿಡೋದಿಲ್ಲ. ಯಾಕಂತಂದರೆ ನಮಗೆ ಅವ್ರ ಮೇಲೆ ಕಾನೂನು ಕ್ರಮ ತಿಳಿಸ್ಕೊಡ್ಲಿಕ್ಕೆ ಆಗ್ತದೆ ಇಲ್ಲ. ಅಲ್ಲ ತಹಶೀಲ್ದಾರರು
ಎಲ್ಲ ಈ ಥರ ಅಧಿಕಾರಿಗಳು ಸೇರಿಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿಕೊಂಡು ಅವ್ರು ಮಾಡಿದ್ದೇ ದಂಧೆ ನಡೀತದೆ ಅಂತ ನೋಡ್ತೇವೆ ನಾವು. ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆಯೇ ಇಲ್ಲ. ಅದಕ್ಕೆ ಸಂಬಂಧಿ ನಾವು ವಿನಂತಿಯನ್ನು ಮಾಡುವಂಥದ್ದು. ಬಸವ ವಸತಿ ಯೋಜನೆಯಲ್ಲಿ ಒಂದೇ ಒಂದು ಮನೆ ಮಂಜೂರಾಗಿಲ್ಲ. ಹಿಂದೆ ಮಂಜೂರಾದ ಮನೆಗೆ ಹಣ ಬಂದಿದೆ. ಯುರಿನಲ್ಸ್ ಲ್ಯಾಟ್ರಿನ್ ಮಾಡಿಸಿದ್ದಾರೆ. ಈಗ ಮನೆ ಹೋದವರಿಗೆ ಬಾಡಿಗೆ ಮನೆಯಲ್ಲಿ ರೀತಿ 8 ತಿಂಗಳ ಮನೆ, ನಾನು ಬಂದದ್ದನ್ನು ಹೇಳಿ 8 ತಿಂಗಳಿಗೆ ಬಾಡಿಗೆ ಕೊಟ್ಟು ಈಗ ವರ್ಷ 2 ತಿಂಗಳು ಬಾಡಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಉಳಿದದಕ್ಕೆ ಹಣ ಇದೆ. ಈಗ ಈ ಕಾಳಜಿ ರಿಲೀಫ್ ಫಂಡ್ನ ದುಡ್ಡನ್ನೇ ಹಂಚ್ತಿದ್ರು. ಅವ್ರದ್ದೆಲ್ಲ ಮನೆ ಆಗ್ತಿದ್ರು. ಅಂದರೆ ಬಡವರನ್ನು ರಕ್ಷಣೆ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇವರಿಗೆ. 15% ಕಮಿಷನ್ ಇಲ್ಲಿ ಎಲ್ಲ DW ವರ್ಕ್ಸ್, ಜಿಲ್ಲಾ ಪಂಚಾಯತ್ ವರ್ಕ್ಸ್, ಎಲ್ಲ ವರ್ಕ್ಸ್ನಲ್ಲಿ ಇವರು ನಮ್ಮ MLA ಅವರು ಹೊಡಿತಾ ಇದ್ದಾರೆ. ಜನರಿಗೆ ತೊಂದರೆ ಆಗ್ತವೆ. ಈಗ 280 ಜನರಿಗೆ ಏನು ಮನೆ ಮಂಜೂರಾಗಿದೆ. 1 ವರ್ಷ 2 ತಿಂಗಳ ಹಿಂದೆ ಬಂದಂಥ ಮೇಲೆ ಅದ್ರಲ್ಲಿ ಸತ್ಯ ಹೇಳ್ತಾನೆ, ಒಂದು 100ರ ಒಳಗೆ ಯಾರು ನಿಜವಾಗಿ ಮನೆ ಕಳ್ಕೊಂಡಿದ್ದಾರೆ. 150 ಜನರಲ್ಲಿ ಸುಮಾರು 100 ಜನರಿಗೆ 50,000 1 ಲಕ್ಷ ರೂಪಾಯಿ ದುಡ್ಡು ದಲ್ಲಾಳಿಗಳ ಮುಖಾಂತರ ಕೊಟ್ಟು ಅವರ ಮನೆಗೆ ಅಂಗಳಕ್ಕೆ ನೀರು ಬರಲಿಲ್ಲ. ಅದಕ್ಕೆ ಮನೆ ಅಂಗಳಕ್ಕೆ ನೀರು ಬರಲಿಲ್ಲ. ಅವರಿಗೆ 5 ಲಕ್ಷ ಮಂಜೂರಾಗಿದೆ, 1 ಲಕ್ಷ. ಅವ್ರ ಉದ್ದೇಶ ಏನಂತ ಹೇಳಿದ್ದಾರೆ, ಏನಾಗಲಿ ನಾವು 1 ಲಕ್ಷ ಹೋದ್ರು 50,000 ಹೋದ್ರೆ 4 ಲಕ್ಷ 3 ಲಕ್ಷ. ಕೆಲವರದ್ದು ಲಕ್ಷಗಟ್ಟಲೆ ಹೋಗಿದೆ, ಕೃಷಿ ಹೋಗಿದೆ, ಯಾವುದೂ ದುಡ್ಡಿಲ್ಲ. ಮನೆ ಪೂರ್ತಿ ಹೋಗಿದೆ, ಅವರಿಗೆ ಮನೆಯೇ ಇಲ್ಲ. ಈ ನಾವು ಕೇಳುವಂಥದ್ದು ಈಗ ರಶೀದಿ ಕೊಡದೆ ಪಡೆದಂಥ ಹಣ ಎಷ್ಟು ಲೋಡು ಅಕ್ಕಿ ಬಂದಿದೆ, ಎಷ್ಟು ಲೋಡು ದಿನಸಿ ಸಾಮಗ್ರಿಗಳು ಬಂದಿದೆ, ಎಷ್ಟು ಲೋಡು ಬಟ್ಟೆ ಬಂದಿದೆ, ಇದರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ, ಯಾರು ನುಂಗಿದ್ದಾರೆ, ಇದೊಂದು ತನಿಖೆ ಆಗಿದೆ. ಇದನ್ನು ತನಿಖೆ ಮಾಡಿ ನೀವು ಹೇಳಿದರೆ ಭಾರಿ ದೊಡ್ಡ ಉಪಕಾರ ಅಂತ ಹೇಳ್ತಾ ಈ ಸಂದರ್ಭಕ್ಕೆ ಹೇಳ್ತೇನೆ. ಈಗ ನಮ್ಮದು ರಿಕ್ವೆಸ್ಟ್ ಏನು ಅಂತ ಹೇಳಿ, ಈಗ ಇಲ್ಲೆಲ್ಲ ಅದನ್ನು ಅಳತೆ ಆಗಬೇಕು. ಅದು ಯಾವುದು ಅರ್ಥ ಮಾಡಿದ್ರೆ ಅದೇ ಇಟ್ಟಿದ್ದಾರೆ, ಅಳತೆ ಮಾಡಿಸಿದ್ದಾರೆ, ಸರ್ಕಾರಕ್ಕೆ ಎಲ್ಲ. ಅದನ್ನು ಈಗ ಇವರೆಲ್ಲ ನೋಟಿಸ್ ಮಾಡಿ ಅಳತೆ ಆಗಬೇಕು. 94 ಸಿ ಮತ್ತು ಅದು ಅಳತೆ ಆಗಬೇಕು. ಮತ್ತೆ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳ್ತೇನೆ. ಅದು ಇದು ಮಾಡಬೇಕು. ಇದು ಎಷ್ಟೋ ವರ್ಷದ ಪ್ರಕಾರವಾಗಿ ಮಂಜೂರಾಗಿ 5 ವರ್ಷ 6 ವರ್ಷ ಅದು ಮಾಡಿಸ್ಬೇಕಿತ್ತು. ಮತ್ತೆ ಇಲ್ಲ ಕುಸಮ್ಮ ಮತ್ತು ಸರ್ 2015 2 ವರ್ಷ ಕೊಡ್ಲಿಲ್ಲ ಅಂತ ನೋಡ್ತೇನೆ. 2015 ಪತ್ರ ಇವತ್ತೆಷ್ಟು 15/9/2020 ಎಷ್ಟು ಸಮಯ ಆಯ್ತು? ಬರೀ ಪತ್ರಿಕೆ 70 ಅಕ್ಷರ ಬರೀ. ನಮ್ದು ವಸಂತ ಮಂಜೂರು ಕೊಡೋದಲ್ಲ, ಬಡವರು ಅರ್ಜಿ ಕೊಟ್ಟಿದ್ದೀರಾ ನಮ್ಮ ಹಕ್ಕು ಪತ್ರ ಕೊಡಿ ಅಂತ? ಅರ್ಜಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ಸರ್, ನಾನು ಎವ್ರಿ ಟ್ಯೂಸ್ಡೇ ಬರ್ತೇನೆ ರೆಗ್ಯುಲರ್ ಆಗಿ. ನನ್ನ ಗಮನಕ್ಕೆ ತರಲಿಲ್ಲ. ನಿಮ್ಮ ಗಮನ ನೀವು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳೋದಿಲ್ಲ. ಇಲ್ಲಿ ತಾಲೂಕು ಆಫೀಸ್ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಜಾಸ್ತಿ ಆಗ್ತದೆ. ಬರ್ತೇನೆ ಎವ್ರಿ ಟ್ಯೂಸ್ಡೇ ಸಂಜೆವರೆಗೂ ಇರ್ತೇನೆ. 2 ತಿಂಗಳು ಕಂಟಿನ್ಯೂ ಸರಿ ಆಗ್ತದೆ. ಆಯ್ತಮ್ಮ ಬನ್ನಿ. ಇದು ಯಾರು ವಿಮಲಾ ಗೌಮ್ ಗಂಗಾಧರ್ ಕುಲಾಲ್ ಯಾರು ಸೈನ್ ಮಾಡ್ತೀರಾ? ಹೆಬ್ಬೆಟ್ಟ ಮಾಡ್ತೀರಾ? ಮಾಡಿ ಪಡೆದುಕೊಂಡಿದ್ದೇನೆ ಅಂತ ಪಡೆದುಕೊಂಡಿದ್ದೇನೆ. ನೀವು ಸೈನ್ ಮಾಡಿ ಐದು ಬರೀ ಕೇಸ್ ಅಂತ ತಗೊಂಡು ಇದು ರಿಸೀವ್ ಮಾಡ್ಕೊ. ಆಮೇಲೆ ನಮಸ್ಕಾರ. ಮಂಡ್ಯಾಡ ಕುಸಮ ಕೋಮ್ ಪಿಂಜಣ್ಣ ಮೂರಿ ಅವರು ಸೈನ್ ಮಾಡಿದ್ರು. ಅಲ್ಲಿ ಎಕ್ಸ್ ಅಂತ ಮಾಡಿದ
ಈಗ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆನೇ ಮಾನ್ಯ AC ಅವರ ಗಮನಕ್ಕೆ ನಾನು ತಂದಿದ್ದೇನೆ. ಮುಖ್ಯವಾಗಿ ಇಲ್ಲಿ 1,000ಕ್ಕೂ ಮಿಕ್ಕಿ ಏಜೆಂಟ್ಗಳಿದ್ದಾರೆ, ದಳ್ಳಾಳಿಗಳು. ಅದರಲ್ಲೂ 99.9% ನಮ್ಮ ಶಾಸಕರ ದಳ್ಳಾಳಿಗಳು ಅಂತ ಹೇಳುವಂಥ ಮಾತನ್ನು ಹೇಳಿದರು. ತಕ್ಷಣ ಅವರನ್ನು ಈ ಆಫೀಸಿಂದ ಹೊರಗೆ ಹಾಕುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡಿದ್ದೇನೆ, ಮಾಡ್ತೇನೆ ಅಂತ ಹೇಳಿದ್ದಾರೆ. ಎರಡನೇದಾಗಿ 1 ವರ್ಷದಿಂದ ಅವ್ಯಾತವಾಗಿ ನಡೆಯುವಂಥ ಮರಳು ದಂಧೆ, ಅದರ ಕ್ಯಾಪ್ಟನ್ ಕೂಡ MLA ಅವರು, ಬೇರೆಲ್ಲ ವೈಸ್ ಕ್ಯಾಪ್ಟನ್ಸ್ ಮತ್ತು ಆಟಗಾರರು. ಈ ದಂಧೆಯನ್ನು ತಕ್ಷಣ ನಿಲ್ಲಿಸಬೇಕು. ನಾಳೆಯಿಂದ ನಮಗೆ ಯಾವುದೇ ದೂರು ಬರಬಾರ್ದು. ಯಾವುದೇ ನದಿಯಲ್ಲಿ JCB ಅಥವಾ ಇನ್ನಿತರ ವಾಹನ ಅಥವಾ ಯಾಂತ್ರಿಕ ದೋಣಿಯನ್ನಿಟ್ಟು ಮರಳು ತೆಗೆಯುವಂತಿಲ್ಲ. ಅದನ್ನು ತಕ್ಷಣ ನಿಲ್ಲಿಸಬೇಕು, ಸೀಸ್ ಮಾಡಬೇಕು. ಇವತ್ತಿನವರೆಗೆ ಯಾರೂ ಮಾಡಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಮಾಡಿದ್ದಾರೆ, ದುಡ್ಡು ತೆಗೊಳ್ತಾರೆ ಅಷ್ಟೇ. ದುಡ್ಡು ತೆಗೊಂಡು 1 ಲಕ್ಷ ಕೊಡು, 75,000 ಕೊಡು ಅಂತ ದುಡ್ಡು ತೆಗೊಂಡು ಅದನ್ನು ಬಿಡ್ತಾರೆ. ಇಲ್ಲ ಸಣ್ಣ ಕೇಸ್ ಹಾಕಿ ಕಳಿಸ್ತಾರೆ. ಈ ರೀತಿ ಆಗಬಾರ್ದು. ಮಾಡೋದಿದ್ರೆ ಎಲ್ಲ ಮೇಲೆ ಕೇಸ್ ಹಾಕಬೇಕು. ಎಲ್ಲರ ವಾಹನಗಳನ್ನು ಸೀಸ್ ಮಾಡಬೇಕು. ದುಡ್ಡು ಕೊಟ್ಟು ಎಡೆಯಲ್ಲಿ ಬಿಡುವಂಥ ಕೆಲಸ ಆಗಬಾರ್ದು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡಿದ್ದೇನೆ. ಅದೇ ರೀತಿ ಇಲ್ಲಿ ಕೆಲವು ಇಲಾಖೆಗಳಲ್ಲಿ ಅದನ್ನು ಕೆಲವು ಅರ್ಜಿಗಳನ್ನು ತಂದನ್ನು ತಗೊಳ್ತಾ ಇಲ್ಲ. ಯಾರೂ ಕೂಡ ತಾಲೂಕು ಆಫೀಸಿಗೆ ಬಂದು ಅರ್ಜಿ ಕೊಟ್ಟದ್ದನ್ನು ಹಿಂದೆ ಕಳಿಸುವಂಥ ವ್ಯವಸ್ಥೆ ಮಾಡಬಾರ್ದು ಅಂತ ಹೇಳುವಂಥದ್ದು ಆಜ್ಞೆಯನ್ನೇ ಹೊರಡಿಸಿದ್ದಾರೆ ಯಾರು AC ಅವರು. ಇನ್ನು ಯಾರು ಕೂಡ ಅದು ವಾಪಸ್ ತಗೊಂಡು ಹೋಗುವಂಥದ್ದಿಲ್ಲ, ಅರ್ಜಿಯನ್ನು ಕೊಟ್ಟೇ ಹೋಗಬೇಕು ಅಂತ ಹೇಳುವಂಥ ತೀರ್ಮಾನ ಆಗಿದೆ. ಈ ರೀತಿ ಅನೇಕ ಅವ್ಯವಹಾರಗಳು ಇಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ ನಡೀತಾ ಇದೆ. ನಾನು ಈ ಎಲ್ಲ ವಿಚಾರಗಳನ್ನು DC ಅವರ ಗಮನಕ್ಕೆ ತಂದಿದ್ದೇನೆ, AC ಅವರ ಗಮನಕ್ಕೆ ತಂದಿದ್ದೇನೆ, ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೇನೆ, SP ಅವರ ಗಮನಕ್ಕೆ ತಂದಿದ್ದೇನೆ, DYSP ಅವರ ಗಮನಕ್ಕೆ ತಂದಿದ್ದೇನೆ. ಇಲ್ಲಿ ಏನೆಲ್ಲ ನಡೀತಾ ಉಂಟು ಇದನ್ನು ತಕ್ಷಣ ನಿಲ್ಲಿಸುವಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಯಾಂತ್ರಿಕ ದೋಣಿ ಇರಲಿ, ಮುಖ್ಯವಾಗಿ ಬಡವರಿಗೆ ಸಿಗುವಂಥ ಸವಲತ್ತು, ಸಂಧ್ಯಾ ಸುರಕ್ಷೆ, ವಿಧವಾ ವೇತನ, ಇದು ಯಾವುದು ಸುಮಾರು 8 ತಿಂಗಳಿಗೆ ಯಾರಿಗೂ ಬರ್ತಾ ಇಲ್ಲ. ಆ ಬಡವರಿಗೆ ಊಟ ಮಾಡಬೇಕಿದ್ರೆ ಅದು ಬೇಕಿತ್ತು, ಇಲ್ಲ. ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಚಿತವಾಗಿ ಅಕ್ಕಿ ಕೊಡ್ತಿಲ್ಲದಿದ್ದರೆ ಈ ಕೊರೋನಾದಿಂದ ಬಡವರೆಲ್ಲ ಊಟಕ್ಕೊಂದು ಅಕ್ಕಿ ಸಿದ್ದರಾಮಯ್ಯ ಕೊಟ್ಟದ್ರಿಂದ ಉಂಟು. ಅದರಲ್ಲೂ ಕೂಡ 2 kg ಅಕ್ಕಿ ಅವರು ಕದ್ದುಬಿಟ್ರು. ಯಾರು ಈಗಿನ ಮುಖ್ಯಮಂತ್ರಿ ಕ್ಯಾನ್ಸಲೇ ಮಾಡ್ತಿದ್ರು, ಅದೇನೋ ಬಿಟ್ಬಿಟ್ರು, ಬಚಾವಾದರು. ಕ್ಯಾನ್ಸಲ್ ಮಾಡ್ತಿದ್ರೆ ಈ ಸಂದರ್ಭ ನೋಡಬೇಕಿತ್ತು. ಅಂತೂ ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತೂ ನಾನು ಇನ್ನು ಮುಂದೆ ನಾವು ಗಂಗಾಧರ ಗೌಡರು ನಾವೆಲ್ಲ ಏನು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ, ತಿಂಗಳಿಗೆ 1 ಆವರ್ತಿ ಆದರೂ ಇಲ್ಲಿ ತಾಲೂಕು ಆಫೀಸಿಗೆ ಬರಬೇಕು. ಬಂದು AC ಅವರ ಸಮಕ್ಷಮದಲ್ಲಿ, ತಹಶೀಲ್ದಾರ್ ಸಮಕ್ಷಮದಲ್ಲಿ ಜನರ ಸಮಸ್ಯೆಯನ್ನು ಇತ್ಯರ್ಥಪಡಿಸೇ ವಾಪಸ್ ಹೋಗಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ನಾವಿಬ್ಬರು ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಇನ್ನು ಮುಂದಕ್ಕೆ ಯಾವುದೇ ಸಂದರ್ಭದಲ್ಲಿ ಈ ಅರ್ಧಂಬರ್ಧ ಮಾಡಿ ಹೋಗುವಂಥ ಕೆಲಸ ಇಲ್ಲ. ಆ ಕೆಲಸವನ್ನು ಪೂರ್ತಿ ಮಾಡಿಯೇ ಇಲ್ಲಿಂದ ನಿರ್ವಹಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿ 2 ಮಾತು ಮಾನ್ಯ ಗಂಗಾಧರ ಗೌಡರು. ಜನಗಳಿಗೆ ಕೆಲಸ ಆಗ್ತಾ ಇಲ್ಲ, ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಇದರ ಬಗ್ಗೆ ನಾವು ಜನಗಳ ಪರವಾಗಿ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಮಾನ್ಯ ವಸಂತ ಬಂಗೇರರು ನಾವೆಲ್ಲ ಸೇರಿ ಇವತ್ತು ಇಲ್ಲಿ ಬಂದಿದ್ದೇವೆ. ಬಡವರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಹಿಂದಿನ ಸರ್ಕಾರಗಳು ಜನಪರ ಕಾರ್ಯಕ್ರಮಗಳನ್ನು ಜನಗಳಿಗೆ ಬೇಕಾದಷ್ಟು ಮಾಡಿಕೊಟ್ಟಿದೆ. ಈಗ ಏನು ಕೆಲಸಗಳು ನಡೀತಾ ಇಲ್ಲ, ಜನಗಳು ಕಂಗಾಲಾಗಿ ಹೋಗಿದ್ದಾರೆ. ಅವರ ಈ ಅಧಿಕಾರಿಗಳು ಕೂಡ ಯಾವ ರೀತಿ ನಡ್ಕೊಳ್ತಾರೆ, ಜನಪ್ರತಿನಿಧಿಗಳು ಯಾವ ರೀತಿ ನಡ್ಕೊಳ್ತಾರೆ ಅನ್ನುವಂಥದ್ದನ್ನು ಮಾನ್ಯ ವಸಂತ ಬಂಗೇರರು ಹೇಳಿದರು. ಜನಗಳಿಗೆ ಅನ್ಯಾಯ ಆದರೆ ನಾವು ಈ ಹೋರಾಟವನ್ನು ಮಾಡ್ತೇವೆ. ಇದೊಂದು ಆರಂಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಜನಗಳಿಗೆ ಆಗುವ ಅನ್ಯಾಯವನ್ನು ನಾವು ನಿರ್ಲಕ್ಷ್ಯ ಮಾಡೋದಿಲ್ಲ, ಹೋರಾಟ ಮಾಡ್ತೇವೆ ಅಂತ ಹೇಳಿ ಅಷ್ಟೇ ಹೇಳ್ತಾ ಇದ್ದೇನೆ.
ಗುಂಡೂರಿಯ ಶ್ರೀಮತಿ ಕೂಸಮ್ಮ ಮತ್ತು ವಿಮಲ ಇಲ್ಲಿದ್ದಾರೆ. ಇವರಿಬ್ಬರಿಗೆ ಮೊನ್ನೆಯಿಂದ ಹಕ್ಕುಪತ್ರ ಕೊಡ್ತೇನೆ ಬನ್ನಿ ಅಂತ ಎಲ್ಲೂ ಕೂಡ ಹಕ್ಕುಪತ್ರ ಕೊಡಲಿಲ್ಲ. ಈಗ ಇವತ್ತು ನಾವು ಎಸಿಗೆ ನಾವು ಹೋಗೋ ಬದಲು ಹಕ್ಕುಪತ್ರವನ್ನು ಕೊಡಲೇಬೇಕು ಅಂತ ಹೇಳುವಂಥ ಒತ್ತಾಯ ಮಾಡಿದ ಪ್ರಕಾರ ಇಬ್ಬರಿಗೂ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭ ಎಲ್ಲರ ಪರವಾಗಿ ಎ.ಸಿ. ಅವರನ್ನ ಅಭಿನಂದಿಸ್ತಾ ಇನ್ನು ಮುಂದಕ್ಕಾದರೂ ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳುವಂಥ ಭಾವನೆ ಹೋಗಬೇಕು, ಎಲ್ರಿಗೂ ಸಮಾನತೆಯನ್ನು ಕೊಡಿಸುವಂಥ ಕೆಲಸ